ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಅನದರ್ ವಿಡಿಯೋ. KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗಳು ಇವಾಗ ಸೆಕೆಂಡ್ ರೌಂಡ್ ಆದರೂ ಆಗಿದೆ. ಅಂಥ ಸ್ಟೂಡೆಂಟ್ಗಳಿಗೆ ಕೆಲವೊಬ್ಬರಿಗೆ ಸೀಟ್ ಅನ್ನೋದು ಸಿಕ್ಕಿರಲ್ಲ ಸೆಕೆಂಡ್ ರೌಂಡಲ್ಲಿ. ಓಕೆ, ನೀವು ಎಕ್ಸ್ಪೆಕ್ಟ್ ಮಾಡಿರೋ ಸೀಟ್ ಆಗಿರ್ಬೋದು, ಯಾವುದೇ ರೀತಿ ಒಂದು ಸೀಟ್ ಅನ್ನೋದು ನಿಮಗೆ ಸಿಕ್ಕಿರಲ್ಲ. ಆಮೇಲೆ ಇನ್ನು ಕೆಲವು ಸ್ಟೂಡೆಂಟ್ಗಳಿಗೆ ಸೀಟ್ ಸಿಕ್ಕರೂ ಕೂಡ ಅದು ನಿಮಗೆ ಇಷ್ಟನೇ ಇರಲ್ಲ. ಹೆಂಗಾಗಿದ್ರೆ ಈ ಸಿಕ್ಕಿರೋ ಸೀಟ್ನ ಕ್ಯಾನ್ಸಲು ಮಾಡೋಕ್ಕಾಗಲ್ಲ. ಕ್ಯಾನ್ಸಲ್ ಮಾಡಿದರೆ ಮುಂದೆ ಏನು ಮಾಡಬೇಕು ಅನ್ನೋ ಒಂದು ಐಡಿಯಾ ಕೂಡ ಇರಲ್ಲ. ಓಕೆನಾ? ಸೊ ತುಂಬ ತಲೆ ಕೆಡಿಸ್ಕೊಂಡಿದ್ದೀರಾ. ಆ ತಲೆ ಯಾರು ಕೆಡಿಸ್ಕೊಳ್ಳೋ ಗೈಸ್. ಇದಕ್ಕೆ ಸೊಲ್ಯೂಷನ್ ಇದೆ ಖಂಡಿತವಾಗಿಯೂ. ಸೊ ಸೊಲ್ಯೂಷನ್ ಏನಂತ ತಿಳ್ಕೊಳ್ಳೋಣ. ಸೊ ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ, ಸ್ವಲ್ಪ ಪೇಷನ್ಸಿಂದ ಆರಾಮಾಗಿ ಇರಿ. ಓಕೆ, ಸೊ ಇವಾಗ ಸೊಲ್ಯೂಷನ್ ಕಡೆ ಬರೋಣ. ಸೊ ಏನು ಸೊಲ್ಯೂಷನ್, ಮುಂದೆ ಏನು ಮಾಡಬೇಕು? ಇವಾಗ ಕಾಲೇಜ್ ಸಿಗದೇ ಇರೋರು ಅಥವಾ ಸಿಕ್ಕಿರೋರು ಮುಂದೆ ಇಷ್ಟ ಇಲ್ಲ ಅವರಿಗೆ ಆ ಸೀಟ್ನ ಕ್ಯಾನ್ಸಲ್ ಮಾಡ್ಕೊಂಡು ಇವಾಗ ನೆಕ್ಸ್ಟು ಬೇರೆ ಕಾಲೇಜ್ ಹೇಗೆ ಪಡ್ಕೊಳ್ಳೋದು, ಇವಾಗ ನೆಕ್ಸ್ಟ್ ರೌಂಡ್ ಇದೆ. ಸೊ ಯಾವ ರೀತಿ ಪ್ರಾಸೆಸ್ ಇದೆ, ಏನೇನೆಲ್ಲ ಇದೆ ಅಂತ ಖಂಡಿತವಾಗೂ ಸೊ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಗೈಸ್. ಅದಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟು, ಯಾರಾದರೂ ನಮ್ಮ ಚಾನಲ್ಗೆ ಹೊಸಬ್ರು ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಎಲ್ಲ ಒಂದು ಯಾವ ರೀತಿ ಕಾಲೇಜ್ ಪಡ್ಕೊಳ್ಳೋದು, ಆಮೇಲೆ ನಾನು ಕೆಲವೊಂದು ಟಿಪ್ಸ್ನ ಹೇಳ್ತೀನಿ. ನಿಮಗೆ ಒಳ್ಳೆ ಗೌರ್ನಮೆಂಟ್ ಕಾಲೇಜಸ್ ಸಿಗೋ ಥರ ಟ್ರೈನ ಮಾಡೋಣ. ಬಟ್ ನಮ್ಮ ಬೆಸ್ಟ್ನ ನಾವು ಕೊಡೋಣ. 100% ಸಿಗುತ್ತೆ. 100% ಅಂದ್ ಮೀನ್ಸ್ ಒಂದು 95% ಆದರೂ ಸಿಗೋ ಥರ ಒಂದು ಟ್ರೈನ ಮಾಡೋಣ. ಸೊ ಕೆಲವೊಂದು ಸೀಕ್ರೆಟ್ ಟಿಪ್ಸ್ ಇದ್ದಾವೆ. ಸೊ ಹೇಳ್ತೀನಿ ಗೈಸ್. ಜಸ್ಟ್ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅಷ್ಟೇ. ಸೊ ಇವಾಗ ಸೊಲ್ಯೂಷನ್ ಕಡೆ ಬರೋದಾದರೆ ನೋಡಿ ಗೈಸ್, ನಿಮಗೆ ಯಾರೆಲ್ಲ ಒಂದು ಸ್ಟೂಡೆಂಟ್ಗಳಿಗೆ ಇವಾಗ ಸೀಟ್ ಅನ್ನೋದು ಸಿಕ್ಕಿಲ್ವೋ ಸೆಕೆಂಡ್ ರೌಂಡಲ್ಲಿ, ನಿಮಗೆ ಗೈಸ್ ನೆಕ್ಸ್ಟು ಸೆಕೆಂಡ್ ರೌಂಡ್ ಆದಮೇಲೆ ನಿಮಗೆ ಮಾಪಪ್ ರೌಂಡ್ ಅಂತ ಕಂಡಕ್ಟ್ ಮಾಡ್ತಾರೆ. ಸೊ ಆ ಮಾಪಪ್ ರೌಂಡಲ್ಲಿ ನೀವು ಮತ್ತೆ ಒಂದು ಪಾರ್ಟಿಸಿಪೇಟ್ ಮಾಡ್ಬೋದು. ಆ ಪಾರ್ಟಿಸಿಪೇಟ್ ಮಾಡಿದ್ರೆ ನಿಮಗೆ ಅದರಲ್ಲಿ ಆಲ್ಮೋಸ್ಟು 95% ಆದರೂ ನಿಮಗೆ ಸೀಟ್ ಅನ್ನೋದು ಸಿಗುತ್ತೆ. ಸೊ ಯಾವ ರೀತಿ ಒಂದು ಸೀಟ್ ಅಂತ ಸಿಗುತ್ತೆ ಅಂತ ನೋಡೋದಾದರೆ, ಏನು ನಿಮಗೆ ಸೆಕೆಂಡ್ ರೌಂಡಲ್ಲಿ ಕಾಲೇಜ್ ಅದು ಅಲಾಟ್ ಆಗಿರುತ್ತೆ ಅಲ್ವಾ, ಅಂಥವು ಕೆಲವೊಂದು ಸೀಟ್ಸ್ ಆದರೂ ಖಾಲಿ ಇರುತ್ತೆ. ಇವಾಗ ಕೆಲವೊಬ್ಬರಿಗೆ ಅಲಾಟ್ ಆದರೂ ಆಗಿರಲ್ಲ, ಅಂದರೆ ರ್ಯಾಂಕ್ ವೈಸ್ ಕಡಿಮೆನೋ ಹೆಚ್ಚಿಗೆ ಅಲಾಟ್ ಆಗಿರಲ್ಲ, ಪ್ರೈವೇಟ್ ಆಗಲಿ ಯಾವುದೇ ಒಂದು ಗೌರ್ನಮೆಂಟ್ ಆದರೂ. ಇನ್ನು ಕೆಲವೊಂದು ಫಸ್ಟ್ ರೌಂಡು ಇಲ್ಲ ಸೆಕೆಂಡ್ ರೌಂಡ್. ಓಕೆ, ಸೊ ಆ ಸೀಟಲ್ಲಿ ಏನಾಗಿರುತ್ತೆ ಅಂದರೆ, ಸಿಕ್ಕಿರುವಂಥ ಸ್ಟೂಡೆಂಟ್ಗಳು ಕೆಲವೊಬ್ಬರು ಕ್ಯಾನ್ಸಲ್ ಆದರೂ ಮಾಡ್ಕೊಂಡಿರ್ತಾರೆ. ಅಂಥ ಕ್ಯಾನ್ಸಲ್ ಮಾಡ್ಕೊಂಡ್ರಂಥ ಒಂದು ಸ್ಟೂಡೆಂಟ್ಗಳು ಸೀಟ್ ಏನಿರುತ್ತೋ ಅದನ್ನು ನಿಮಗೆ ಫೈನಲ್ ರೌಂಡ್ಗೆ ಕನ್ಸಿಡರ್ ಮಾಡ್ತಾರೆ. ಅಂದರೆ ಮಾಪಪ್ ರೌಂಡ್ ಅಂತ ಒಂದು ಕಂಡಕ್ಟ್ ಮಾಡ್ತಾರಲ್ವ, ಸೊ ಅದರಲ್ಲಿ ನಿಮಗೆ ಆ ಸೀಟ್ಗಳನ್ನು ಕನ್ಸಿಡರ್ ಮಾಡ್ತಾರೆ. ಅದರಲ್ಲಿ ನಿಮಗೆ ಸೆಕೆಂಡ್ ರೌಂಡ್ ಆದಮೇಲೆ ಒಂದು ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಅಂತ ಬಿಡ್ತಾರೆ. ಆ ಸೀಟ್ ಮ್ಯಾಟ್ರಿಕ್ಸಲ್ಲಿ ಯಾವ ಕಾಲೇಜಲ್ಲಿ ಯಾವ ಕ್ಯಾಟಗರಿ ಎಷ್ಟಿದೆ ಅಂತ ಸೀಟ್ನ ನೋಡ್ಕೋಬೇಕಾಗುತ್ತೆ. ಸೊ ಅದಾದ ತಕ್ಷಣ ನೆಕ್ಸ್ಟ್ ನಿಮಗೆ ಮಾಪಪ್ ರೌಂಡು ಅಂದರೆ ಆನ್ಲೈನ್ ನಡೆಸ್ತಾರೋ ಆಫ್ಲೈನ್ ನಡೆಸ್ತಾರೋ ನಿಮಗೆ ಅಪ್ಡೇಟ್ ಬಿಟ್ಟ ಮೇಲೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ಆದಷ್ಟು ಬೇಗ. ಓಕೆ, ಸೊ ಇವಾಗ ಇದು ಫಸ್ಟ್ ಸೊಲ್ಯೂಷನ್ ಆಯಿತು. ಇವಾಗ ಕಾಲೇಜ್ ಸಿಕ್ಕಿರುತ್ತೆ ಅವರಿಗೆ, ಆ ಕಾಲೇಜ್ ಇಷ್ಟ ಇರಲ್ಲ. ಸೊ ಮುಂದೆ ಏನೋ ಅವರಿಗೆ ಸೊಲ್ಯೂಷನ್ ಏನು ಮಾಡಬೇಕಂತಲೇ ಗೊತ್ತಿರಲ್ಲ. ಅಂಥ ಸ್ಟೂಡೆಂಟ್ಗಳಿಗೆ ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ, ನಿಮಗೆ ಚಾಯ್ಸ್ ಎಂಟ್ರಿ ಅಂತ ಬಿಟ್ಟಿರ್ತಾರೆ. ಆ ಚಾಯ್ಸ್ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು. ಚಾಯ್ಸ್ 1 ಅಂದರೆ ಕಾಲೇಜ್ ಇಷ್ಟ ಇದ್ದು ಕೂಡ ಹೋಗ್ಬಿಟ್ಟು ಅಡ್ಮಿಷನ್ ಆಗ್ಬೋದು. ಚಾಯ್ಸ್ 2 ಅಂದರೆ ಹೋಲ್ಡಲ್ಲಿ ಇಟ್ಕೊಂಡು ಸೆಕೆಂಡ್ ರೌಂಡಿಗೆ ಹೋಗ್ಬೋದು ಮುಂದೆ ನೆಕ್ಸ್ಟ್ ರೌಂಡಲ್ಲಿ. ಆಮೇಲೆ ಚಾಯ್ಸ್ 3 ಅಂದರೆ ನೀವು ಆಲ್ಮೋಸ್ಟ್ ಅದು ಕ್ಯಾನ್ಸಲ್ ಆಗಿಬಿಟ್ಟು ನೆಕ್ಸ್ಟ್ ರೌಂಡಿಗೆ ಹೋಗ್ಬೋದು. ಸೊ ಯಾರೆಲ್ಲ ಒಂದು ಸ್ಟೂಡೆಂಟ್ಗಳು ಇವಾಗ ಚಾಯ್ಸ್ 3 ಆದರೂ ಕೊಟ್ಟಿರ್ತೀರೋ ಅವರು ನೆಕ್ಸ್ಟ್ ರೌಂಡಿಗೆ ಹೋಗಿರ್ತೀರ. ಓಕೆ, ಚಾಯ್ಸ್ 4 ಕೊಟ್ಟರೆ ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗಿರ್ತೀರಾ. ಓಕೆ, ಸೊ ಇವಾಗ ಚಾಯ್ಸ್ 3 ಯಾರೆಲ್ಲ ಒಂದು ಸ್ಟೂಡೆಂಟ್ಗಳು ಕೊಟ್ಟಿರ್ತೀರೋ ನೀವು ಚಾಯ್ಸ್ 3 ಕೊಟ್ಬಿಟ್ಟು, ಸೊ ಚಾಯ್ಸ್ 3 ಯಾರೆಲ್ಲ ಒಂದು ಕೊಟ್ಟಿರ್ತೀರೋ ಅಂಥ ಸ್ಟೂಡೆಂಟ್ಗಳು ನೀವು ಮಾಪಪ್ ರೌಂಡ್ ಕಂಡಕ್ಟ್ ಮಾಡ್ಕೊಳಕ್ಕೆ ಬರುತ್ತೆ. ಆಮೇಲೆ ಇವಾಗ ಹೋಲ್ಡಲ್ಲಿ ಇಟ್ಕೊಂಡ್ಬಿಟ್ಟು ಮತ್ತೆ ಮಾಪಪ್ ರೌಂಡಲ್ಲಿ ಕಂಡಕ್ಟ್ ಮಾಡಬೇಕು ಅಂದ್ಕೊಂಡಿರ್ತೀರೋ ಅಂಥ ಸ್ಟೂಡೆಂಟ್ಗಳಿಗೂ ಒಂದು ಆಪರ್ಚುನಿಟೀಸ್ ಅನ್ನೋ ಇದೆ. ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ಮಾಪಪ್ ರೌಂಡಲ್ಲಿ ಸೀಟ್ ಅನ್ನೋದು ಸಿಗಲಿಲ್ಲ ಅಂದರೆ, ನಿಮಗೆ ಯಾವ ಒಂದು ಸ್ಟೂಡೆಂಟ್ಗಳು ಹೋಲ್ಡ್ ಅನ್ನೋದು ಇಟ್ಟಿರ್ತಾರೋ ಅಂಥ ಸ್ಟೂಡೆಂಟ್ಗಳಿಗೆ ಹೋಲ್ಡ್ ಏನು ಇಟ್ಟಿರ್ತೀರೋ ಅದೇ ಕಾಲೇಜ್ ನಿಮಗೆ ಅಲಾಟ್ಮೆಂಟ್ ಮಾಡ್ತಾರೆ. ಇವಾಗ ಇನ್ನೂ ಒಂದು ಕೆಲವೊಂದು ಡೌಟ್ಸ್ ಆದರೂ ಇರ್ಬೋದು. ಇವಾಗ ಹೇಗೆ ಪಡ್ಕೊಳ್ಳೋದು, ಏನು ಎಂತ ಅಂದರೆ ಪ್ರಾಸೆಸ್ ಏನು, ಆನ್ಲೈನೋ ಆಫ್ಲೈನೋ ಅಥವಾ ಎಷ್ಟು ಮಾರ್ಕ್ಸ್ ಇದ್ದರೆ ಸಿಗುತ್ತೆ, ಅಂದರೆ ಇವಾಗ ಹೇಗೆ ಪಡ್ಕೊಳ್ಳೋದು ಗುಡ್ ಕಾಲೇಜು. ಇವಾಗ ಯಾವುದೇ ಒಂದು ಇನ್ನು ಕೆಲವೊಂದು ಸ್ಟೂಡೆಂಟ್ ಯಾವುದೋ ಒಂದು ಸಿಕ್ಕರೆ ಸಾಕು, ಒಂದು ಒಳ್ಳೆ ಇಂಜಿನಿಯರಿಂಗೋ BSc ನರ್ಸಿಂಗೋ ಏನೋ ಒಂದು ಎಕ್ಸೆಟ್ರಾ ಅಲ್ವಾ. ಸೊ ಅಂಥ ಸ್ಟೂಡೆಂಟ್ಗಳಿಗೆ ಇವಾಗ ನಾನು ನೆಕ್ಸ್ಟು ಸೊಲ್ಯೂಷನ್ ಕೊಡ್ತೀನಿ ಗೈಸ್ ನಿಮಗೆ. ಅಂದರೆ ಯಾವ ರೀತಿ ಒಂದು ಆಪ್ಷನ್ ಎಂಟ್ರಿ ಮಾಡಬೇಕು, ನೆಕ್ಸ್ಟು ಆ್ಯಡು ಡಿಲೀಟು, ಅದೇ ರೀತಿ ಯಾವ ಕಾಲೇಜ್ ಹಾಕಬೇಕು, ಅಂದರೆ ಹೇಗೆ ಹಾಕಬೇಕು, ಯಾವ ಒಂದು ಕಟ್ ಆಫು ರ್ಯಾಂಕ್ ಲಿಸ್ಟ್ ನೋಡಿಬಿಟ್ಟು ಕನ್ಫರ್ಮ್ ಆಗಿ ನಿಮಗೆ ನಾನು ನೆಕ್ಸ್ಟು ಬರುವಂಥ ವೀಡಿಯೋಸಲ್ಲಿ ಅಪ್ಡೇಟ್ ಮಾಡ್ತೀನಿ. ಬಟ್ ಏನಂದರೆ ನನಗೆ ಸಪೋರ್ಟ್ ಬೇಕು. ಸೊ ನಿಮ್ಮ ವಿಡಿಯೋ ಹೆಂಗೆ ರೀಚ್ ಆಗುತ್ತೆ ಅನ್ನೋದ್ರ ಮೇಲೆ ನನ್ನ ಒಂದು ವಿಡಿಯೋ ಮಾಡೋಕ್ಕೆ ಒಂದು ಮೋಟಿವೇಟ್ ಬೇಕಷ್ಟೇ. ಸೊ ನೆಕ್ಸ್ಟು ನಿಮಗೆ ಬರುವಂಥ ವೀಡಿಯೋಸ್ಗಳಲ್ಲಿ ತಿಳಿಸ್ಕೊಡ್ತೀನಿ. ಸೊ ಏನೇನು ಮಾಡಬೇಕಂತ ಜಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ಯಾವುದಕ್ಕೂ ಕನೆಕ್ಟಲ್ಲಿರಿ. ಓಕೆ, ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಗೈಸ್. ಆ ಟಾಪಿಕ್ ಮೇಲೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸಿಗೋಣ ಗೈಸ್ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ.